ಈ ರಶ್ಮಿಕಾ ಮಂದಣ್ಣ ವಿರುದ್ಧ ಕೂಡ ಶಾಸಕ ರವಿ ಗಣಿಗ ಅವರು ಕೆಂಡ ಕಾರಿದ್ದಾರೆ. ಸಿನಿಮಾದವರು ಬಾಯಿ ಮುಚ್ಕೊಂಡಿರಬೇಕು. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಚಿತ್ರದಿಂದ ಬೆಳೆದವರು. ಅವ್ರನ್ನ ಕಳೆದ ವರ್ಷ ಚಲನಚಿತ್ರೋತ್ಸವಕ್ಕೆ ಆಹ್ವಾನ ಮಾಡಿದ್ವಿ. ನಾನು ಹೈದರಾಬಾದ್ನಲ್ಲಿರೋದು, ನನಗೆ ಟೈಮ್ ಇಲ್ಲ ಅಂತಾರೆ. ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ ಅಂತ ಅವ್ರು ಆಡಿರ್ತಕ್ಕಂಥ ಮಾತು. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸ್ಕೊಂಡವರು. ಹೋದ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದಲ್ಲಿ ಇರೋದು ನನ್ನ ಮನೆ, ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ಬರಲ್ಲ ಅಂತ ಹೇಳಿದ್ರು. ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ 10 ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದಿಂದ ಬೆಳೆದು ಮತ್ತು ಇವರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ? ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ. ಇವರು ಸಬ್ಸಿಡಿ ಏನು ಸಿನಿಮಾ ರಂಗಕ್ಕೆ ಕೊಡ್ತಾಯಿದ್ದೀವಿ, ಆ ಸಬ್ಸಿಡಿ ಅದನ್ನು ಪರಾಮರ್ಶಿಸಬೇಕು. ನರಸಿಂಹಲು ಆಂಧ್ರದಿಂದ ಬಂದಿರೋ ವ್ಯಕ್ತಿ DK ಶಿವಕುಮಾರ್ ಅವರು ರಾಜಕೀಯ ದರ್ಪದಿಂದ ಮಾತಾಡ್ತಾರೆ ಅಂತ ದುಡ್ಡಿನ ದುರಾಂಕಾರ. ಈ ಆಂಧ್ರ ನಿರ್ಮಾಪಕರುಗಳು ಇಲ್ಲಿ ಬಂದು ದುಡ್ಡು ತೊಗೊಂಬಂದು ರಿಯಲ್ ಎಸ್ಟೇಟ್ ಮಾಡಿ ಕನ್ನಡ ನೆಲದಲ್ಲಿ ದುಡ್ಡು ಬಾಚ್ಕೊಂಡೋಗಿ ತಿರ್ಗಾ ಇವರು ದಿಮಾಕು. ಇಷ್ಟೇ ಅಲ್ಲ, ಕನ್ನಡ ಚಿತ್ರರಂಗದ ಅನೇಕರು ಪರ ವಿರೋಧವಾಗಿ ಮಾತನಾಡಿದ್ದಾರೆ DK ಶಿವಕುಮಾರ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ. ನಟಿ ರಮ್ಯಾ ಸೇರಿದಂತೆ. ಅಂದರೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಗೊತ್ತಿದೆ ಅಂತ DK ಶಿವಕುಮಾರ್ ಹೇಳಿದರು. ಹಂಪಿಯಲ್ಲಿ DKಶಿ ಪರ ನಟಿ ರಮ್ಯಾ ಅವರು ಬ್ಯಾಟಿಂಗ್ ಬೀಸಿದ್ದಾರೆ. ನೆಲ ಜಲ ಭಾಷೆ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು ಅಂತ ರಮ್ಯಾ ಕರೆ ಕೊಟ್ಟಿರೋದು. DCM DK ಸಾಹೇಬರು ಹೇಳಿದ್ರು ತಪ್ಪೇನಿಲ್ಲ ಅಂತ ರಮ್ಯಾ ಅವರ ಸ್ಟೇಟ್ಮೆಂಟ್. ಇನ್ನು DKಶಿ ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಮಾಜಿ ಸಚಿವೆ ಜಯಮಾಲಾ ಅವರು ಕೂಡ ಹೇಳಿದ್ದಾರೆ. ಕೆಲವರೆಲ್ಲ ಸಾಧು ಕೋಕಿಲ ಅವರು ನಡ್ಕೊಂಡಿದ್ದು ಸರಿಯಲ್ಲ ಅಂತ ಕೂಡ ಹೇಳಿದ್ದಾರೆ. ಪರ ವಿರೋಧ ಹೇಳಿಕೆಗಳು ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡೋಣ. ಐ ಥಿಂಕ್ ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ದು ಸರಿಯೇ. ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿ ಮುಂಚೆ ಆ ಬೆಂಬಲ, ಆ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳಿದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಐ ಥಿಂಕ್ ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ದು ಸರಿಯೇ. ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿ ಮುಂಚೆ ಆ ಬೆಂಬಲ, ಆ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳಿದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಚಿತ್ರೋದ್ಯಮನೇ ನೀವು ಬರಲಿಲ್ಲ ಅಂದರೆ ಮತ್ತೆ ಇದೆಲ್ಲ ಯಾರಿಗೆ, ಯಾರಿಗೋಸ್ಕರ ಇದು ಮಾಡ್ತಿರೋದು? ಬಹುಶಃ ಅವರು ಬಳಸಿದ ಪದ ಉದ್ದೇಶ ಚೆನ್ನಾಗೇ ಇದೆ, ಉದ್ದೇಶದಲ್ಲಿ ಕೆಟ್ಟದಿಲ್ಲ. ಆದರೆ ಸಾಧು ಕೋಕಿಲ ಅವರು, ನೀವು ಯಾರ ಹತ್ರನೂ ಲೆಟರ್ ಕಳಿಸಿದ್ರೆ ಯಾರು ಬರ್ತಾರೆ? ಪ್ರೀತಿಯಿಂದ ಆಹ್ವಾನಿಸೋದಿದೆಲ್ಲ ಅದಾಗಿದ್ರೆ ಪ್ರತಿಯೊಬ್ಬರು ಬರ್ತಾರಲ್ವಾ? DK ಶಿವಕುಮಾರ್ ಅವರು ಕೂಡ ಚಿತ್ರರಂಗದಲ್ಲಿ ಇವತ್ತು ಬಹಳ ದೊಡ್ಡ ಎಕ್ಸಿಬಿಟ್ರು. ಉದ್ದೇಶದಲ್ಲಿ ಕೆಟ್ಟದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ರಾಜಕಾರಣವನ್ನು ಹೊರತುಪಡಿಸಿದ ಚಿತ್ರೋದ್ಯಮ ಇಲ್ಲ. ಚಿತ್ರೋದ್ಯಮದಲ್ಲೂ ರಾಜಕಾರಣಿಗಳಿದ್ದಾರೆ, ರಾಜಕೀಯದಿಂದ ಸವಲತ್ತುಗಳನ್ನ ಪಡ್ಕೊಂಡಂಥವ್ರಿದ್ದಾರೆ. ಅವ್ರವ್ರಿಗೆ ಅನುಕೂಲವಾದ ರೀತಿಯಲ್ಲಿ ಅವ್ರು ನಡ್ಕೋತಾರೆ. ಬಟ್ DK ಶಿವಕುಮಾರ್ ಅವರ ಈ ಹೇಳಿಕೆ, ಈ ರೀತಿ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇರೋದು, BJPಯವರು ಸಾರಾಸಗಟಾಗಿ ಖಂಡಿಸಿರ್ತಕ್ಕಂಥದ್ದು, ಇದು ಯಾವುದರ ಇಂಡಿಕೇಶನ್ ಅಂತ ರವೀಶ್? ಅರವಿಂದ್, ಖಂಡಿತವಾಗಿಯೂ ಕೂಡ DK ಶಿವಕುಮಾರ್ ಅವರು ಇತ್ತೀಚೆಗೆ ನಡೆದುಕೊಳ್ತಾ ಇರತಕ್ಕಂಥ ನಡವಳಿಗಳ ಬಗ್ಗೆ ಸಾಕಷ್ಟು ಟೀಕೆ ಒಂದು ಸರ್ಕಾರದ ಮಟ್ಟದಲ್ಲಿ, ಜೊತೆಗೆ ಆ ಒಂದು ಸಾರ್ವಜನಿಕವಾಗಿ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಈ ರೀತಿ ಎಲ್ಲ ಒಂದು ಕಡೆ ನಾನು ವಾರ್ನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ಇದೇ ಮೊದಲೇನಲ್ಲ. ಏಕೆಂದರೆ ಈ ಹಿಂದೆಯೂ ಕೂಡ DK ಶಿವಕುಮಾರ್ ಅವರು ಎಲ್ಲ ಒಂದು ಕಡೆ ಈ ರೀತಿಯ ವಾರ್ನ್ಗಳನ್ನು ಮಾಡ್ತಾನೆ ಬಂದಿದ್ದರು. ಅದು ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಆ ಒಂದು ವಾರ್ನ್ ಕೂಡ ಆಗಿತ್ತು. ಆದರೆ ಪ್ರಮುಖವಾಗಿ ಚಲನಚಿತ್ರರಂಗದ ವಿಚಾರದಲ್ಲಿ DK ಶಿವಕುಮಾರ್ ಅವರು ಯಾಕೆ ಈ ಒಂದು ವಿಚಾರವನ್ನು ತೆಗೆದ್ರು ಅಂದರೆ, ನಟ್ಟು ಬೋಲ್ಟನ್ನು ಟೈಟ್ ಮಾಡ್ತೀನಿ ಅಂತ ಆ ವೇದಿಕೆಯಲ್ಲಿ ಹೇಳುವಂಥದ್ದಲ್ಲ ಅನ್ನೋದೇ ಈಗ ಸಾಕಷ್ಟು ಒಂದು ರೀತಿಯಲ್ಲಿ ಪರವಿರೋಧ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಯಾಕೆಂದರೆ ಹೇಳೋ ರೀತಿ ಇರುತ್ತೆ. ಅಂದರೆ ಕೆಲವರಿಗೆ ಇನ್ವಿಟೇಷನ್ನೇ ಹೋಗಿಲ್ಲ ಅಂತ ಚಲನಚಿತ್ರರಂಗದಲ್ಲೂ ಕೂಡ ವಾದ ಮಾಡೋರು ಇದ್ದಾರೆ. ಇನ್ವಿಟೇಷನ್ನೇ ಇಲ್ಲದಂತಕ್ಕಂಥ ಒಂದು ಸಮಾರಂಭಕ್ಕೆ ನಾವು ಹೇಗೆ ಹೋಗೋದು ಅನ್ನೋದು ಕೂಡ ಕೆಲವರು ಒಂದು ರೀತಿಯಲ್ಲಿ ಆಂತರಿಕವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ಮುಂದೆ ಬರ್ತಾ ಇಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಆಯೋಜನೆ ಮಾಡಿರ್ತಕ್ಕಂಥವ್ರು ಅದ್ರ ಕೂಡ ಸಾಧು ಕೋಕಿಲ. ಅಂದರೆ ಸಾಧು ಕೋಕಿಲ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ರೀತಿಯಲ್ಲಿ ಕ್ಯಾಂಪೇನ್ ಮಾಡಿದರು. ಆ ಕಾರಣಕ್ಕೋಸ್ಕರವಾಗಿ ಅವರಿಗೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಕೊಟ್ಟಿದ್ದರು. ಹಾಗಾಗಿ ಆ ಒಂದು ವಿಚಾರವನ್ನು, ಆಯೋಜನೆ ವಿಚಾರದಲ್ಲಿ ಕೂಡ ಅವರೇ ಒಂದು ರೀತಿಯಲ್ಲಿ ಮುಂದಾಳತ್ವವನ್ನು ವಹಿಸಿದರು.
ಅವರು ಅಚ್ಚುಕಟ್ಟಾಗಿ ಎಲ್ರಿಗೂ ಕೂಡ ಇನ್ವಿಟೇಷನನ್ನು ಕಳಿಸಬೇಕಾಗಿತ್ತು. ಕೆಲವರಿಗೆ ಫ್ಯಾಕ್ಸ್ ಮುಖಾಂತರ ಕಳಿಸಿದ್ದಾರೆ, ಆದರೂ ಕೂಡ ಕೆಲವ್ರಿಗೆ ಕಳಿಸಿಲ್ಲ ಅನ್ನೋ ಒಂದು ಆರೋಪವೂ ಕೂಡ ಇದೆ. ಇಂತಹ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ವೇದಿಕೆಯಲ್ಲಿ ಈ ರೀತಿ ನಟ್ಟು ಬೋಟಲ್ನ ಟೈಟ್ ಮಾಡ್ತೀನಿ, ನಮಗೆ ಗೊತ್ತಿದೆ ಇದು ವಾರ್ನಿಂಗ್ ಕಾಲ್ ಅನ್ನೋ ವಿಚಾರ ಏನಿದೆ, ಇದು ಸಾಕಷ್ಟು ಒಂದು ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಕೆಲವರು ಚಿತ್ರರಂಗದ ಕೆಲ ನಟರುಗಳು ಇದನ್ನು ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ನೀವು ಹೇಳಿದಂತೆ ಈಗಾಗಲೇ ಹೇಮಾ ಚೌಧರಿ ಆಗಿರ್ಬೋದು, ಜೈಮಾಲಾ, ರಮ್ಯಾ ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಕೆಲ ಶಾಸಕರು ಕೂಡ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಆದರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಕೆಲ ನಟರು ಕೂಡ ಅದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮುಂದೆ ಇದು ಯಾವ ದಿಕ್ಕನ್ನು ಪಡೆದುಕೊಳ್ಳುತ್ತೆ ಅಥವಾ ಇಲ್ಲಿಗೆ ಅದು ಒಂದು ರೀತಿಯಲ್ಲಿ ಒಂದು ಎಲ್ಲವೂ ಕೂಡ ಶಮನ ಆಗುತ್ತೆ ಅನ್ನೋ ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಮೇಕೆದಾಟು ಯೋಜನೆಯ ಒಂದು ಪಾದಯಾತ್ರೆ ಏನಿತ್ತು ಅದು ಕಾಂಗ್ರೆಸ್ನ ಫೇವರ್ ಪಾದಯಾತ್ರೆ, ಕಾಂಗ್ರೆಸ್ನ ನಾಯಕರು ಘೋಷಣೆ ಮಾಡಿದಂಥ ಪಾದಯಾತ್ರೆ ಅನ್ನೋದ್ರ ಬಗ್ಗೆ ಕೂಡ ಆರೋಪಗಳು ಕೇಳಿಬಂತು. ಇಂಥ ಸನ್ನಿವೇಶದಲ್ಲಿ ಆ ಒಂದು ಪಾದಯಾತ್ರೆಗೆ ನೀವು ಬರಬೇಕಾಗಿತ್ತು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯೂ ಕೂಡ ಒಂದು ಬಿಜೆಪಿ ನಾಯಕರು ಕೇಳ್ತಾ ಇರತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಇದು ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇದು ಕಾವೇ ಇರುತ್ತೆ ಅಥವಾ ಶಮನ ಆಗುತ್ತೆ, ಕಾದು ನೋಡಬೇಕು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇವೆಲ್ಲವೂ ಕೂಡ ಸಿನಿಮಾ ಅಂದರೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆಗೆ ಪರ ವಿರೋಧ ಹೇಳಿಕೆಗಳು ಚರ್ಚೆಗಳಿಗೆ ಗ್ರಾಸವಾಗಿದೆ.